ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಬರೋಡಲ್ ಊರಾಗ KRS ಪಕ್ಷದವರು ಪಂಚಾಯತಿ ಮುಂದೆ ಧರಣಿ ಕೂತಾರೆ ಮತ್ತು ಹಾಗೆ ಎಲ್ಲ ನಮ್ಮ KRS ಪಕ್ಷ ಎಲ್ಲ ಸೈನಿಕರದಾರ ಮತ್ತು ನಮ್ಮ ಅಶೋಕ್ ಜಾಧವ್ ಜಿಲ್ಲಾ ಅಧ್ಯಕ್ಷರು ಕೂಡ ಬಂದಾರೆ. ಏನೈತೆ ಅವ್ರ ಬಾಯಲ್ಲಿ ಕೇಳೋಣ ಬರ್ರಿ. ಸರ್, ಧರಣಿ ಕೂತಿದ್ರಲ್ಲ, ಏನೈತೆ ಹೇಳಿ. ಬಂಧುಗಳೇ ನಮಸ್ಕಾರ, ನಾನು ಅಶೋಕ್ ಜಾಧವ್ ಅಂತೇಳಿ. ಇವತ್ತು ಬಡೋಲ್ ಗ್ರಾಮದಲ್ಲಿ ನಮ್ಮ KRS ಪಕ್ಷದ ಎಲ್ಲ ಸೈನಿಕರ ಸಮೇತವಾಗಿ ಇವತ್ತು ಮತ್ತೆ ಗ್ರಾಮಸ್ಥರು, ಸೈನಿಕರಲ್ಲದೆ ಬಡೋಲ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬಡೋಲ್ ಗ್ರಾಮ ಪಂಚಾಯಿತಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಬಡೋಲ್ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಹೇಗಾಗಿತ್ತು ಅಪ್ಪ ಅಂತಂದರೆ, ವಾರಲ್ಲಿ ಒಂದು ದಿನ ಮಾತ್ರ ಬರ್ತಿತ್ತು ಅನ್ನೋ ವಿಚಾರ ನಮಗೆ ಬಂದಿತ್ತು. ವಾರಲ್ಲಿ ಒಂದು ದಿನ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಾಗ ಜನರು ಏನು ಕುಡಿಬೇಕು? ವಾರಲ್ಲಿ ಒಂದು ವಾರ ನೀರು ಹೇಗೆ ಬಳಸಬೇಕು ಅವರು? ಆ ವ್ಯವಸ್ಥೆಯನ್ನು ಆಗಬಾರ್ದು. ಪ್ರತಿದಿನ ನೀರು ಬರಬೇಕು ಈ ಗ್ರಾಮದಲ್ಲಿ ಅಂತೇಳಿ ಇವತ್ತು KRS ಪಕ್ಷದ ಎಲ್ಲ ಸೈನಿಕರು ಈ ಗ್ರಾಮದ ವ್ಯವಸ್ಥೆಯನ್ನು ಬಗೆಹರಿಸಲು ಇವತ್ತು ಬಡೋಲ್ ಗ್ರಾಮ ಪಂಚಾಯಿತಿ ಮುಂದ್ಗಡೆನೇ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಇವತ್ತು ನಮ್ಮ KRS ಪಕ್ಷದ ಎಲ್ಲ ಸದಸ್ಯರು ಇವತ್ತು ಕೂತಾಗ ಇವತ್ತು ಯುವ ಸಾಹೇಬರು ಅಶೋಕ್ ರಾಠೋಡ್ ಅಂತ ಏನೋ ಹೆಸರು ಹೇಳಿದ್ರು. ಅವರು ಬಂದು ಸರ್, ಇವತ್ತು ನೀವು ಮನವಿ ನಮಗೆ ಕೊಡ್ತಾ ಇದ್ದೀರಿ, 2 ದಿನಗಳಲ್ಲಿ ಮಾತ್ರ ನಾನು ಈ ಬಗೆಹರಿಸ್ತೀನಿ. ಈ ನೀರಿನ ವ್ಯವಸ್ಥೆ ಆಗಲಿ, ಮೊದಲು ನೀರಿನ ವ್ಯವಸ್ಥೆಯನ್ನು ನಾನು ಬಗೆಹರಿಸ್ತೀನಿ, ಆಮೇಲೆ ಚರಂಡಿ ವ್ಯವಸ್ಥೆ ಅನ್ನೋದು ಅದು ನಾನು ಮಾಡ್ತೀನಿ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಇಟ್ಟು ಇವತ್ತು ಧರಣಿ ಸತ್ಯಾಗ್ರಹ ಇಲ್ಲಿ ನಾವು ಮುಕ್ತಾಯ ಮಾಡಿದ್ದೀವಿ. ನೋಡೋಣ, 2-3 ದಿನಗಳನ್ನು ಕಾದು ಎಷ್ಟು ದಿನ ಕಾದಿದ್ದೀವಿ ಅಂದರೆ, ಒಂದು 2-3 ದಿನ ಕಾಯಲಿಕ್ಕೆ ನಮಗೇನು ಆಗೋದಿಲ್ಲ. ಜನರಿಗೂ ಕೂಡ ಅದೇ ಹೇಳಿದ್ರು, 2-3 ದಿನ ಏನಾದರೂ ತ್ರಾಸಾಯಿತು ಅಂದರೆ ಇಷ್ಟು ದಿನಗಳ ಕಾಲ ಏನು ನೀವು ತ್ರಾಸನ್ನು ತೊಗೊಂಡಿದ್ದೀರಿ, ಇರಲಿ, ಇನ್ನೂ ಒಂದು 2 ದಿನ ಕಾಯ್ಕೊಳ್ರಿ. ಅಕಸ್ಮಾತ್ ಏನಾದರೂ 2 ದಿನ ನಂತರ ಏನಾದರೂ ಈ ನೀರಿನ ವ್ಯವಸ್ಥೆ ಬಗೆಹರಿಲಿಲ್ಲ ಅಂದರೆ ಈ ಗ್ರಾಮ ಪಂಚಾಯಿತಿಯ ಮುಂದೆ ಪೂರ್ತಿ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಲಿಕ್ಕೆ ನಾವು ಮುಂದಾಗ್ತೀವಿ ಅಂತ ಈ ಮೂಲಕ ನಾವು ಹೇಳ್ಬೋದು. ಓಕೆ ಸರ್. ನಿಮಿಷ ಆಗಿದೆ ಬಡೋಲ್ದಾಗ. ಸರ್, ಬಡೋಲ್ದಾಗ ಒಂದು ದೊಡ್ಡ ಲಿಸ್ಟ್ ಐತಿ. ಕುಡಿ ನೀರಿನ ಸಮಸ್ಯೆ, ಶೌಚಾಲಯ ಸಮಸ್ಯೆ, ಬೀದಿ ಲೈಟ್ ಇಲ್ಲ, ಸ್ವಚ್ಛತೆ ಇಲ್ಲ. ಒಬ್ಬ ರಜೆ ಹೇಳಕತ್ತಿದ್ರು, 4 ತಿಂಗಳಿಂದ ನೀರು ಕೊಟ್ಟಿಲ್ಲ ಅಂತ. 4 ತಿಂಗಳಿಂದ ಇಲ್ಲಿಂದ ಅಧಿಕಾರಿಗಳೇನು ಪಂಚಾಯತಿಗೆ ಬಂದಿದ್ದಾರೋ ಅಥವಾ ಅವರು 4 ತಿಂಗಳು ಮನ್ಯಾಗ ಕೂತು ಸಂಬಳ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಈ ಥರ ಎಲ್ಲ ಸಮಸ್ಯೆ ಐತೆ ಅನ್ನೋ ಕಾರಣಕ್ಕಾಗಿ ನಾವು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು. ಅದು ಅಧಿಕಾರಿಗಳು ದಪ್ಪ ಚರ್ಮ, ಎಮ್ಮಿ ಚರ್ಮ ಅಂತಾರಲ್ಲ, ಹಂಗೆ ಮನವಿಗೆಲ್ಲ ಬಗ್ಗವರಲ್ಲ ಅವರು. ಧರಣಿ ಕೂತಾಗೆ ಒಂದು ಸ್ವಲ್ಪ ಲೆಕ್ಕಕ್ಕೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ಮನ ಅರ್ಥಕೊಂಡು ಇವ್ರ ಮನವಿಗೆಲ್ಲ ಬಗ್ಗಲ್ಲ, ಧರಣಿನೇ ಕೊಡಬೇಕನ್ನೋ ಕಾರಣಕ್ಕಾಗಿ ನಾವು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ಎಲ್ಲ ಸೈನಿಕರಿಂದ ಕರ್ಕೊಂಡು ಇವತ್ತು ಇಲ್ಲಿ ಏನು ಪ್ರತಿಭಟನೆ ಮಾಡಿದೆವು. ತಾಲೂಕು ಪಂಚಾಯತಿ ಇವರು ಬಂದು 2 ದಿನ ಕಾಲಾವಕಾಶ ಹೇಳಿದ್ದಾರೆ. 2 ದಿನದಾಗ ನೀರಿನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ ಸಮಸ್ಯೆ ಯಾವಾಗ ಬಗೆಹರಿಸ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಅದನ್ನು ಕೇಳ್ತೇವೆ. ಬಟ್ ಸದ್ಯಕ್ಕೆ ಈಗ ನೀರಿನ ಸಮಸ್ಯೆ ಬೇಸಿಗೆ ಕಾಲ, ನೀರಿನ ಸಮಸ್ಯೆ ಇರೋದ್ರಿಂದ 2 ದಿನ ಕಾದು ನೋಡ್ತೀವಿ. 2 ದಿನದಲ್ಲಿ ಅವ್ರು ಏನಾದ್ರು ನೀರಿನ ಸಮಸ್ಯೆ ಬಗೆಹರಿಸಿದ್ರೆ ಮುಂದಿನ ಕಾರ್ಯಗಳು, ಶೌಚಾಲಯ ಮತ್ತು ಬೀದಿ ಲೈಟು, ಸ್ವಚ್ಛತೆ ಕಾರ್ಯ ಬಗ್ಗೆ ಅವ್ರಿಗೆ ಮತ್ತೊಂದು ಸಲ ಗಮನಕ್ಕೆ ತರ್ತೀವಿ. ನೀರಿನ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ಮುಂದೆ ಬೇರೆ ರೀತಿಯಲ್ಲಿ ನಮ್ದು ಹೋರಾಟ ಇರ್ತದೆ. ಈ ಮೂಲಕ ಅವ್ರಿಗೆ ನೇರಾಗಿ ಹೆಸರು ಪಡಕ್ಕೆ ಬೇಕು. ಇಂಥ ಬಿಸಿಲಾಗಿ ಒಟ್ಟು ನೀವು ಕೂತಿದ್ರೆ ಅಂದಾಗಾಯ್ತು. ಮತ್ತು ಅನಿವಾರ್ಯ ಸರ್, ಈಗ ನೀರಿಲ್ಲ ಅಂದ್ರೆ ಸಾಯ್ತೇವೆ. ಮತ್ತು ಬದುಕಬೇಕಂದ್ರೆ ಬಿಸಿಲಾಗ ಕೂತು ಬದುಕಬೇಕು. ಈ ಊರಾನ ಗ್ರಾಮಸ್ಥರ ಕಾಲಾಗ ನೀವು ಯಾಕೆ ಕೂತಿದ್ರಿ ಬಿಸಿಲಾಗ? ಗ್ರಾಮಸ್ಥರಲ್ಲ, ಗ್ರಾಮಸ್ಥರ ನಮ್ಮ ಗಮನಕ್ಕೆ ತಂದ ಮ್ಯಾಗ ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ ಅಷ್ಟೇ. ಮತ್ತು ಅವ್ರು ಯಾರು ಕೂತಿದ್ರಿ ಊರಾನ ಮಂದಿ? ನಿಮ್ಮ ಜೋಡಿ ಊರಾಗಿನ ಮಂದಿ ಬಂದಿದ್ರು. ಬಟ್ ಅವರು JDS, ಕಾಂಗ್ರೆಸ್, BJP ಕಾರ್ಯಕರ್ತರಾಗಿದ್ದರಿಂದ ನಮ್ಮ ಮುಂದೆ ನೇರವಾಗಿ ಬರೋಕೆ ಮುಜುಗರ ಅವರಿಗೆ. ಹಾಗಾಗಿ ಅವರು ಅಕ್ಕಪಕ್ಕ ಸೈಡಿಗೆ ನಿಂತು ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಒಟ್ಟು ಬಿಸಿಲಾಗ ನೀವು KRS ಪಕ್ಷರು ಕೂತು JDS, ಕಾಂಗ್ರೆಸ್, BJP ಅವರಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಟ್ರಿ. ಸರ್, ನಾವು ಮಾನವೀಯತೆ ಪ್ರಕಾರ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅವ್ರು JDS, ಕಾಂಗ್ರೆಸ್, BJP ಮಾನವೀಯತೆ ಇತ್ತು ಅಂದ್ರೆ ಮಾಡಿರ್ತಾರೆ. ಬಟ್ ಇದುವರೆಗೆ ಮಾಡಿಲ್ಲ 4 ತಿಂಗಳಿಂದ. ಬಟ್ ಅವ್ರ ಸಮಸ್ಯೆ ನೋಡೋಕ್ಕಾಗದೆ ಅವ್ರು ನಮ್ಮ ಹತ್ರ ಹೇಳಿದಾಗ ನಾವು ಅವ್ರಿಗೆ ಸ್ಪಂದಿಸಬೇಕಾಗಿತ್ತು. ಹಾಗಾಗಿ ನಾವು ಸ್ಪಂದಿಸಿ ಹೋರಾಟದಲ್ಲಿ ಭಾಗವಹಿಸಿದ್ವಿ. ತಮ್ಮ ಹೆಸರು ಸರ? ಲಕ್ಷ್ಮಣ್ ಚರ್ಚೆ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಓಕೆ ಸರ್. ಸರ, ಈಗ ಇಲ್ಲಿ ನೀವು ಯಾರಿದ್ರಿ ಫಸ್ಟ್ ನನಗೆ ಹೇಳ್ಬೇಕಲ್ಲ. ನೀವು ಯಾವ ಅಧಿಕಾರಿಗಳು ಏನಿದ್ರಿ? ಮ್ಯಾಗಿನ ಅಧಿಕಾರಿಗಳು ಇದ್ರಿ? ನೋಡ್ರಿ, ಇದು ಚರ್ಚನ್ ತಾಲೂಕದು ಯುವ ಸಾಹೇಬರು ಅಂದ್ರೆ ಎಲ್ಲ ಮ್ಯಾಗಿಂದು. ಈಗ ಸುತ್ತಮುತ್ತ ಹಳ್ಳಿ ಬಂದದ್ದು ಅದು ಮ್ಯಾಗಿನ ದೊಡ್ಡ ಆಫೀಸರ್. ಈಗ ನಿಮ್ಮ ತಳಗಿನ ಆಫೀಸರ್ಗೆ ಹೇಳ್ರಿ ಒಂದು ಸ್ವಲ್ಪ. ಯಾರದಾರಿ ಇವ್ರ ತಳಗ? ಇವ್ರು PDO ಇದ್ದಾರೆ. ಇವ್ರ ಮ್ಯಾಗ ಗಂಗನಾಳಿ ಸರು. ಬರ್ರಿ. ಹಾಂ ರೀ, ಆಡಳಿತ ಅಧಿಕಾರಿ ಗಂಗನಾಳಿ ಸರು. ಈ ಮ್ಯಾಗಿನ ಅಧಿಕಾರಿ ನೀವು ಈಗ ಐತ್ರಿ. ಈಗ ನೋಡ್ರಿ, ಮ್ಯಾಗಿನ ದೊಡ್ಡ ಅಧಿಕಾರಿಗಳೇ ಬಂದು ನಿಮ್ಗೆ ಇದು ಮಾಡ್ತತಿ ಹೇಳ್ಯಾರ. ಈಗ ನಿಮ್ದೆಲ್ಲ ಹೇಳ್ರಿ ಒಂದು ಸ್ವಲ್ಪ. ಏನಾದಿತ್ತಂದ್ರೆ ಒಬ್ಬರೇ ಹೇಳಿ. ಹಾಂ
ಹಾಂ ಹಾಂ ಹಿಂಗಾಗ್ಯದೇನ್ರಿ ಆಯ್ತು ಸರ್. ಎಷ್ಟು ದಿನದಾಗ ಅವ್ರದ್ದು ನೀರಿನ ಪ್ರಾಬ್ಲಮ್ ಬಗೆಹರಿಸ್ತೀವಿ ಸರ್? ನಾನು ಇವತ್ತೇ ಸೂಚನೆ ಕೊಟ್ಟಿದ್ದೀನಿ, ಹಾ. ನಾಡಿದ್ದು ನಾನೇ ಸ್ವತಃ ಬಂದು ಮತ್ತೊಮ್ಮೆ ಇನ್ಸ್ಪೆಕ್ಟ್ ಮಾಡೋದು ಆಗಿದ್ದೇವೆ ಇಲ್ವೋ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಕುಮಾರ್ ರಾಠೋಡ್ ಅಂತೇಳಿ. ಓಕೆ, ಇವತ್ತೇ ಸೂಚನೆ ಕೊಟ್ಟಿನ್ರಿ, ಸಾಲ್ವ್ ಆಗಿದೇವ್ ಇಲ್ಲ ಅಂತ ನಾಳೆ ಬಿಟ್ಟು ನಾಡ್ದು ನಾನೇ ಬಂದು ನೋಡು. ಸರ್ ನಾಳೆ ಬಿಟ್ಟು ನಾಡ್ದು ನಾಳಿಗೆ ಯಾಕೆ ಗ್ಯಾಪ ಮತ್ತು ಅದನ್ನು ಹೇಳ್ಬೇಕ್ರಿ. ನಾಳಿಗೆ ಅವ್ರು ನೀರು ಇಲ್ಲ. ಏನಾಗಿದೆ, ಪೈಪು ಅಲ್ಲೆಲ್ಲ ಮನೆಗಿನ ಕಟ್ಟುವಲ್ಲಿ ಡ್ಯಾಮೇಜ್ ಆಗೈತಿ. ನಾನು ಈಗ ಸದ್ಯ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿನಿ. ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಾಳೆ ಒಂದಿನ ಗ್ರೇಸ್, ನಾಡ್ದು ಬಂದು ನೋಡ್ತೀನಿ. ಒಟ್ಟಿನಲ್ಲಿ ನಾಡಿದ್ವರೆಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ. ಅದು ಆಯ್ತು, ಸರಿ ಆಗಿಲ್ಲ ಅಂದ್ರೆ ಹೊಸ ಪೈಪ್ ಲೈನ್. ಸರ್ ಇದು ಈ ನೀರಿನ ಪ್ರಾಬ್ಲಮ್ ನಿಮ್ಮ ಗಮನಕ್ಕೆ ಬಂದು 2 ದಿನ ಆಯ್ತು. ನನಗೆ ಗಮನಕ್ಕೆ ನೀರಿಂದು ಸಮಸ್ಯೆ ಈ ಗ್ರಾಮಸ್ಥರು ನನಗೆ ನಿನ್ನೆಯಿಂದ ಇವತ್ತು ಅಂತೂ ಇವ್ರ ಮನವಿ ಧರಣಿ ಕುಂತಿದ್ದಾರೆ. ಮೊನ್ನೆ ಬಂದಿದೆ ನನ್ನ ಗಮನಕ್ಕೆ. ನಿನ್ನೆ ವರ್ಕ್ ಚಾಲೂ ಮಾಡ್ಯಾರ ಅವರು. ಅದು ಲೈನ್ ಸಿಗ್ತಾ ಇಲ್ಲ, ವರ್ಕ್ ನಡೀತಾ ಇದೆ ಇಲ್ಲಿ. ಸರ್ ಏನು ಬ್ಯಾಂಡ್ ಆಗ್ಯದಂತ ಪೈಪ್ ಬ್ಯಾಂಡ್ ಆಗಿದ್ದನ್ನ ನಿನ್ನೆದ ಕೆಲಸ ಚಾಲೂ ಮಾಡೋರು. ಇಮಿಡಿಯೇಟ್ ಆಗಿ ಸ್ವಿಫ್ಟ್ ನಾಗ ಇದಾರೆ. ಸೊಲ್ಯೂಷನ್ ಆಗಿಲ್ಲ, ಸೊಲ್ಯೂಷನ್ ಮಾಡಿ ಅಂತ ಹೇಳ್ತಿದ್ದೀನಿ. 2 ದಿನ ಅವಕಾಶ. 2 ದಿನ ನೀವು ಕೊಂಡು ತೋರಿ ಏನು ಮಾಡ್ತೀರಿ, ಒಟ್ಟು ನೀರು ಎಲ್ಲಿ ವ್ಯವಸ್ಥೆ ಮಾಡ್ಕೋರಿ. 2 ದಿನ ಅಂದ್ರೆ 2 ದಿನ ನಂತರ ನಾವು ಮಾಡೋಣ. ಬಡೋಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ. ಯಾಕೆ ಈ ರೀತಿ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ, ಯಾಕೆ ನೀರಿನ ವ್ಯವಸ್ಥೆ ಇಲ್ಲ ಈ ಗ್ರಾಮದಲ್ಲಿ ಅಂತ ಇವತ್ತು ಪ್ರತಿಭಟನೆ KRS ಪಕ್ಷದ ಎಲ್ಲ ಸೈನಿಕರು ಕೂಡ ಸೇರಿ ಇವತ್ತು ಕೂತಿದ್ದೀವಿ. ಇದೇ ಗ್ರಾಮಸ್ಥರು ಇಲ್ಲೇ ಇದ್ದಾರೆ, ಕೇಳ್ರಿ ನಿಮ್ಮ ಬಾಯಿಂದಲೇ. ನಾವು ಏನಾದರೂ KRS ಪಕ್ಷದವರೇ ಹೇಳ್ತಾ ಇದ್ದಾರೆ ಅನ್ನೋದು ಏನಾದರೂ ವಿಷಯ ಇತ್ತು ಅಂದ್ರೆ ಅವ್ರ ಬಾಯಿಲನ್ನೇ ಕೇಳಿ. ಏನಾದರೂ ನೀರು ಬಿಡ್ತಾ ಇದಾರೇನ್ರಿ? ನೀರೇ ಇಲ್ಲ ಅಂದ್ರೆ ಅವ್ರು ಹೆಂಗ್ ಬದಕ್ ಹೆಂಗ್ ಮಾಡ್ಬೇಕು? ಒಬ್ಬ ಇಬ್ಬ ಬೇಡ, ಒಟ್ಟು ಟೋಟಲಿ ಒಬ್ಬ ಇಬ್ಬ ಬೇಡ. ಈಗ ಕೆಲವು ವಾರ್ಡ್ಗಳಿಗೆ ತೊಂದರೆ ಆಗೈತ್ರಿ, ಕೆಲವು ವಾರ್ಡ್ಗಳಿಗೆ ತೊಂದರೆ ಆಗೈತೆ. ಮೇಡಮ್ ಏನ್ ಪ್ರಾಬ್ಲಮ್ ಅದ್ರಿ? ಅಲ್ಲ ಅದು ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಏನಿದೆ ಸರ್ ಹೇಳ್ರಿ. ಈಗ ಒಂದ್ ನಿಮಿಷ ಮೇಡಮ್, ಊರವ್ರು ಹೇಳ್ರಿ ಸರ್, ನಾವು ಹೇಳೋಣ ಏನು ಬಿಡ್ರಿ, ಎಲ್ಲರೂ ಒಟ್ಟಿಗೆ ಪರಿಹಾರ ಮಾಡೋಣ. ನಾವು 3-4 ಜನ ಮೆಂಬರ್ ಇದ್ದೇವು, ನಮ್ಗೆ ತಿಳಿತದ. ಪೈಪ್ ಲೈನ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಪ್ರಾಬ್ಲಮ್ ಏನಾಗಿದೆ ಮಾನ್ಯ ಸರ್, 3 ದಿನ ನೀರು ಸರ್ ಅರ್ಧ ಊರಿಗೆ ಅರ್ಧ ಊರಿಗೆ ಅವ್ರು ಯಾರು ಬೇಕಾದವ್ರು ಇಂಥವ್ರು ಅರ್ಧ ಊರಿಗೆ ನೀರು ಒಗ್ಯಾನದ ನೀರು, ಅರ್ಧ ಊರಿಗೆ ನೀರದ ನಮಗಿಲ್ಲ. ಮ್ಯಾಗ ಏನಾಗ್ಯದ ಮೊನ್ನೆ ಒಂದು 3 ದಿನ ಪೈಪ್ ಹೊಡಿತು. ಪೈಪ್ ಹೊಡೆದ ಬಳಕ 3-4 ನೀರಿಗೆ ಬಂದಿಲ್ಲ. ಈಗ ಅದೇ ಹಾಕಾರ ಎದ್ದದು. ಈಗಂತೂ ಬರ್ಲಕತ್ತಾವ. ರಿಪೇರಿ ಮಾಡಿಸಿದ್ರಿ, ಬಿಟ್ಟಾರ, ಚಾಲು ಮಾಡಿರಿ. RWS ನಿಂದ ಕರೆಕ್ಟ್ ಆಗಿ ನೀರು ಸಪ್ಲೈ ಆಗ್ತಿದೆ ಅಲ್ಲ? ಟ್ಯಾಂಕ್ ಅಂತೂ ತುಂಬಿದಾರ, ತುಂಬಾಕತ್ತಾರ್ರಿ. ಈಗ ಏನು ಪೈಪ್ ಹೊಡೆದಿದ್ರಿಂದ ಸಮಸ್ಯೆ ಆಗಿದೆ. ಪೈಪ್ ಡ್ಯಾಮೇಜ್ ಇದ್ದಿದ್ದನ್ನ ರಿಪೇರ್ ಮಾಡ್ಕೊಂಡ್ರಲ್ಲ? ಮಾಡ್ಕೊಂಡಿದ್ದೀರಾ? ಈಗ ಏನೋ ಪೈಪ್ ಡ್ಯಾಮೇಜ್ ಆಗಿದ್ದು ರಿಪೇರ್ ಸರ್. ಪೈಪ ಡ್ಯಾಮೇಜ್ ಎಷ್ಟು ದಿವ್ಸಕ್ಕೆ ಹತ್ತದ್ರಿ ಮಾಡ್ಲಕ್ಕ? ಇಲ್ಲ ಮಾತಾಡ್ಲಿ ಸರ್. ಬ್ಯಾಸಿಯಾಗ ಅಷ್ಟೇ ಅಲ್ರಿ, ಮಳೆಗಾಲದ ಸುನಿಕೆ ಕರೆಕ್ಟ್ ನೀರು ಬರಲ್ಲ. ನಮ್ಮ ಅಂಬೇಡ್ಕರ್ ಕಾಲನಿ ಒಳಗೆ ಬಂದು ನೋಡ್ರಿ, ಒಂದು ನೀರಿನ ಗಳಿಗಿಲ್ಲ, ಒಂದು ಬೋರ್ವೆಲ್ ವ್ಯವಸ್ಥೆ ಇಲ್ಲ. ನಾವು ಯಾವಾಗ್ಲೂ ಇಲ್ರಿ, ಬರೀ ತಾತ್ಕಾಲಿಕವಾಗಿ ಅಧಿಕಾರಿಗಳು ಬರ್ತಾರ, ಇಲ್ಲಿ ಭರವಸೆಗಳು ನಮಗೆ ಭರವಸೆಗಳು ಬೇಕಾಗೇ ಇಲ್ರಿ. ನಮ್ ಕೆಲಸಗಳು ಬೇಕಾಗ್ಯಾವ. ನಾವ್ ಎಲ್ಲರಿಗೆ ಇಲ್ಲಿ ಪಂಚಾಯತ್ ಕಂಪ್ಲೇಂಟ್ ಮಾಡಿವಿ, ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿವಿ. ನಮ್ಮ ಕಂಪ್ಲೇಂಟ್ ಕೊಟ್ಟು ಬೇಜಾರಾಗ್ಯಾವ. ಸರ ಒಂದು 4-5 ಬೋರ್ ಹೊಡಿಸ್ಬೋದಲ್ಲ ಈ ಊರಾಗ ರೀ?
ಆಕ್ಷನ್ ಪ್ಲಾನ್ ಬಂದಾಗ ನೋಡುದು ಸರ್ ಬೋರ್ ಹೊಡೆಸ್ಬೋದು ನೋಡ್ರಿ ಸರ್ ಈ ಸದ್ಯಕ್ಕೆ ಅವ್ರಿಗೆ ತುರ್ತವಾಗಿ ನೀರು ಬರ ಸುಮ್ಮನೆ ಏನೇನೋ ಆಶ್ವಾಸನೆ ಮಾತಾಡಬಾರದು. ಏನ್ ಆಗ್ತದ ಅದನ್ನ ಮಾತಾಡ್ಬೇಕು. ಒಂದ್ 2 ಬೋರ್ 4 ಬೋರ್ ಈ ಊರಾಗ ಒಂದ್ 4 ಬೋರ್ ವ್ಯವಸ್ಥೆ ಕೊಡ್ರಿ, ಅದೇನದ provision ನಾನ್ check ಮಾಡ್ತೀನಿ. ಏನ್ ಹೇಳ್ತಾ ಇದ್ದೀನಿ ನಾನು? ಈ ಲೈನ್ ಆಯ್ತು ನಿಮ್ಗೆ ಯಾವುದೇ ಸಮಸ್ಯೆ ನೋಡೋಣ, ಟಾಪ್ ಪ್ರಯಾರಿಟಿನಾಗ ಫ್ಲಶಿಂಗ್ ನೋಡೋಣ. ಕರೀರಿ ವಿಡಿಯೋ ಅವ್ರಿಗೆ ಕರೀರಿ. ಮೇಡಮ್ ಕರ್ಲಿ ಸರ್ ಬರ್ರಿ ಇವ್ರು. ಓ ಬರ್ರಿ ಅನ್ಗೊಳೆ ಒಟ್ಟು ಮಂದಿ ಬರೀ ಕಡೆ ಬರೀ ಮಾತಾಡ್ರಿ. ಬರೀ ಅಧಿಕಾರಿಗಳು ಬಂದಾರ ಎಲ್ಲ ಬಂದಾರ ಬರೀ ಮತ್ತೆ ಅಲ್ಲ ಕರೆದಿರಿ ಎಲ್ಲರೂ ಮತ್ತೆ ಬರ್ಲೇಬೇಕು. ಅವ್ರು ಯಾರು ಬಂದಿಡ್ರಿ ಅದು ವಿಡಿಯೋ ಮಾಡೀನಿ ಸರ್. ನಮ್ಮ ಅವ್ರಿಗೆ ಹರ್ಕತ್ತಿಲ್ಲ ಊರ ಮಂದಿಗೆ. ನೋಡ್ರಪ್ಪ ನಮ್ಮವರೆಲ್ಲ ಬಂದು ಬಿಸ್ಲಾಗ ಕೂತು ಹೋರಾಟ ಮಾಡತ್ತಾರೆ. ಗಟ್ರ ಕಲ ನೀರಿನ ಕಲಾಗ ಇವ್ರ ಊರ ಮಂದಿನೇ ಹೇಳ್ಬೇಕು ನನಗೆ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ರೀ. ಏನಿಲ್ಲ ನಮ್ಮ KRS ಪಕ್ಷದವರು ಪಂಚಾಯತಿ ಮುಂದೆ ಇವತ್ತು ಹೋರಾಟ ಮಾಡತ್ತಾರೆ. ಬರೋಡೋಲ್ ಊರಾಗ ನೀರಿಲ್ಲ, ಗಟ್ರದು ಸಮಸ್ಯೆ ಭಾಳ ಅದಾವ ಅಂಥೇಳಿ ಊರಾಗ ಮಂದಿ ಮತ್ತು ಅವರಿಗೆ ನಿಮ್ಮ ಊರಾನ ಮಂದಿ ಬೇಕಾಗ್ಯದ ಮತ್ತು ಈ ಊರಾನ ಮಂದಿ ಬರ್ಬೇಕಲ್ಲ, ಅದು ಕೇಳತ್ತೀನಿ ನಾನು. ಅವನೊಂದು ಕೂತು ಕೇಳಿ ನಮಗೆ ಕರೆಯೋದ್ರಿ ಎಲ್ಲಿಯವ್ರು ಬಂದು ನಮ್ಮ ಕಾಲ ಹೋರಾಟ ಮಾಡತ್ತಾರೆ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಒಬ್ಬರೇ ಬರ್ಬೇಕಲ್ಲ ಒಬ್ಬರೇ. ನಾರೇಂಗ್ ಕೊಡಲ್ಲ. ಆ ಪೈಪ್ ಲೈನ್ ಅಲ್ಲಿಂದ ಚಪ್ಪಟ್ ಆಗಿತ್ತಲ್ಲ, ಅದು ಇವತ್ತು ರಿಪೇರಿ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೊಸ ಪೈಪ್ ಲೈನ್ ಕನೆಕ್ಟ್ ಮಾಡಿ. ಏನ್ರಿ ಇವತ್ತು ಆಗತ್ತೆ. ಈಗ ಸಾಹೇಬ್ರಿ ಎಲ್ಲಿ ಬಂದಾರ? ನಾವು ಹೇಳ್ದಾಕರೆ ಬಂದಾರಲ್ಲ. ಮೇಡಮ್